ರಾಜ್ಯದ ಜೀವನಾಡಿಯಾದ ಭದ್ರಾ ಜಲಾಶಯಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವ ಎಸ್ ಮಲ್ಲಿಕಾರ್ಜುನ್ ತಮ್ಮ ಧರ್ಮಪತ್ನಿ ಲೋಕಸಭಾ ಸದಸ್ಯೆ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ದಾವಣಗೆರೆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರೊಂದಿಗೆ ಹಿಂದೂ ಮತ್ತು ಮುಸ್ಲಿಂ ಸಂಪ್ರದಾಯದಂತೆ ಇಂದು ಬಾಗ್ಯನ ಅರ್ಪಿಸಿದರು. ಇದಕ್ಕೂ ಮುನ್ನ ಜಲಾಶಯದಲ್ಲಿನ ಶಿವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ನಂತರ ಮುಸ್ಲಿಂ ಸಂಪ್ರದಾಯದಂತೆ ಮೌಲ್ವಿಗಳು ಕುರಾನ್ ಪಠಿಸಿದರು. ಈ ವೇಳೆ ಸಚಿವ ಮಲ್ಲಿಕಾರ್ಜುನ್ ಹಾಗೂ ಇತರ ಶಾಸಕರು ತಲೆ ಮೇಲೆ ಟವಲ್ ಹಾಕಿಕೊಂಡು ಮೌಲ್ವಿ ಅವರು ಹೇಳಿದ ಕುರಾನ್ ಉಚ್ಚರಿಸಿದರು. ನಂತರ ಜಲಾಶಯಕ್ಕೆ ಸಿಹಿ ಅರ್ಪಿಸಿದರು. ಬಳಿಕ ಮಾತನಾಡಿದ ಸಚಿವ ಮಲ್ಲಿಕಾರ್ಜುನ್, ಪ್ರಸಕ್ತ ಸಾಲಿನಲ್ಲಿ ನಿರೀಕ್ಷೆಯಂತೆ ಸಕಾಲವಾಗಿ ಮಳೆ ಬಂದು ಮುಂಗಾರು ಮಳೆಯಿಂದ ಭದ್ರಾ ಜಲಾಶಯ ಭರ್ತಿಯಾಗಿದೆ. ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯೊಳಗೆ ಇದೀಗ ಶಿವಮೊಗ್ಗ ಸೇರಿದಂತೆ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಮತ್ತಿತರ ಜಿಲ್ಲೆಗಳ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಅಂತ ಸಂತಸ ವ್ಯಕ್ತಪಡಿಸಿದರು. ಇನ್ನು ಕಳೆದ ಸಾಲಿನಲ್ಲಿ ಸಕಾಲದ ಮಳೆ ಆಗದಿದ್ದ ಪರಿಣಾಮ ರೈತರಲ್ಲಿ ಆತಂಕ ಛಾಯೆ ಮೂಡಿತ್ತು. ಈ ಸಲ ಬಿದ್ದ ಮಳೆಯಿಂದಾಗಿ ಕೃಷಿ, ಅದರಲ್ಲೂ ವಿಶೇಷವಾಗಿ ತೋಟಗಾರಿಕೆಗೆ ವಾರ್ಷಿಕ 2 ಬೆಳೆ ಅನುಕೂಲವಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬಾಳುವಂತಹ ಸುಂದರವಾದ ಸರ್ಕಾರ ನಮ್ಮಲ್ಲಿದೆ. ಅದನ್ನು ನೆಲೆಯೂರಿಸಿ ಹೋಗಲಿಕ್ಕೆ ಪ್ರತಿ ವರ್ಷವೂ ಈ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಉಪಯುಕ್ತವಾಗುವ ರೀತಿಯಲ್ಲಿ, ಯಾವುದೇ ಅನಾಹುತ ಇಲ್ಲದ ರೀತಿಯಲ್ಲಿ ಇದು ತುಂಬಲಿಕ್ಕೆ ಇನ್ನಷ್ಟು ತುಂಬಲಿಕ್ಕೆ ನೀನು ತೌಫೀಕ್ ನೀಡು. ಅಲ್ಲಾಹನೇ ಬಳಸುವಂತಹ ರೈತರ ಎಲ್ಲ ವಿಷಯದಲ್ಲಿ ನೀನು ಸಮೃದ್ಧಿಯನ್ನು ಕೊಡು. ಈ ರಾಜ್ಯದ ಎಲ್ಲ ರೈತರಿಗೆ ಉತ್ತಮವಾದ ಬೆಳೆಯನ್ನು ನೀಡು. ಆ ಬೆಳೆಯ ಮುಖಾಂತರ ಈ ರಾಜ್ಯ ಇನ್ನಷ್ಟು ಇಂದ ನೆಮ್ಮದಿದಾಯಕ ಜೀವನವನ್ನು ನೀಡು. ನಮ್ಮ ಪರಿಸರದ ಜಿಲ್ಲೆಯ ಈ ರಾಜ್ಯದ ಮುಖಂಡರಾದ ಎಸ್ ಮಲ್ಲಿಕಾರ್ಜುನ್ ಅವರು, ನಾನು 21 ವರ್ಷದಿಂದಲೂ ಅವರಲ್ಲಿ ಪ್ರೀತಿಯಲ್ಲಿದ್ದೇನೆ. ಅವರ ಆ ಸಚಿವರು, ನಮ್ಮ ಜಿಲ್ಲೆಯ ಉಸ್ತುವಾರಿಗಳು, ಅವರಿಗೆ ಇನ್ನಷ್ಟು ಆರೋಗ್ಯ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಿಂದ ಕೇಂದ್ರದಲ್ಲಿ ಹೋಗಿ ನಮ್ಮೆಲ್ಲರ ಸಮಸ್ಯೆಯನ್ನ, ರಾಜ್ಯದ ಸಮಸ್ಯೆಯನ್ನ ಬಗೆಹರಿಸಲಿಕ್ಕಿರುವಂತಹ ನಮ್ಮ ಡಾಕ್ಟರ್ ಪ್ರಭಾ ಅವರು, ಎಸ್ ಮಲ್ಲಿಕಾರ್ಜುನ್ ಅವರು